ಸ್ನೇಹಿತರೆ ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ಭಾಟಿಯಾ ಹೃದಯದಿಂದ ಅಲ್ಲ ಮೆದುಳಿನಿಂದ ಯೋಚಿಸಿ ಅನ್ನುವ ಈ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಿನ್ನೆ ಒಂದು ರಾಜ್ಯ ಸರ್ಕಾರದ ಒಂದು ಸರ್ಕ್ಯುಲರ್ ಹೊರಗಡೆ ಬಿದ್ದಿದೆ. ಏನಂದರೆ ಒಂದು 2 ವರ್ಷ 2 ದಿನಕ್ಕೆ ಈ ನಮ್ಮ KSDL ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅವರ ಒಂದು ಪ್ರಾಡಕ್ಟ್ಸ್ ಏನಿದೆ, ಎಸ್ಪೆಷಲಿ ಬಹಳ ಮುಖ್ಯವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ನಿಮಗೆಲ್ಲ ಗೊತ್ತಿರುತ್ತೆ. ಅದು ಬಹಳ ದೊಡ್ಡ ಒಂದು ಬ್ರ್ಯಾಂಡ್ ಆಗಿ ಈಗಾಗಲೇ ಬೆಳೆದಿದೆ. ಕರ್ನಾಟಕದವರೇ ಉಪಯೋಗಿಸಿ ಕರ್ನಾಟಕದ ಒಂದು ಮೂಲೆಯಿಂದ ಒಂದು ಈ ಸೋಪ್ ಮೈಸೂರು ಸ್ಯಾಂಡಲ್ ಜಗತ್ತಿನ ಮನೆ ಮಾತಾಗಿದೆ. ಸಾಕಷ್ಟು ಜನ ಈ ಸೋಪನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ಉಪಯೋಗಿಸೋರಿದ್ದಾರೆ. ಈ ಒಂದು ಸೋಪಿನ ಉತ್ಪನ್ನಗಳಿಗೆ, ಈ ಒಂದು ಸಂಸ್ಥೆಯ ಸೋಪಿನ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಖ್ಯಾತಿಯ ನಟಿ ತಮನ್ನಾ ಭಾಟಿಯಾ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಳಿಸಲಾಗಿದೆ. ಇವರಿಗೆ 6.2 ಕೋಟಿ ಅಂದರೆ 6.25 ಕೋಟಿಯಷ್ಟು ಸುಮಾರು ಹಣವನ್ನು 2 ವರ್ಷ 2 ದಿನಕ್ಕೆ ನಾವು ನಿಗದಿ ಮಾಡಿದ್ದೇವೆ ಅಂತ ಸರ್ಕಾರದ ಒಂದು ಸುತ್ತೋಲೆ ಪ್ರಕಟ ಆಗುತ್ತೆ. ಅದಕ್ಕೆ ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಪ್ರತಿಕ್ರಿಯೆ, ನೆಟ್ಟಿಗರೆಲ್ಲ ತೊರಟೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಬಹಳ ಒಂದು ವ್ಯಾಪಕ ಪ್ರತಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಯಾಕೆ ಈ ಒಂದು ಕ್ರಮ KSDL ತೆಗೆದುಕೊಂಡಿದೆ ಅಂತ ನೋಡಿದಾಗ ಭಾಳ ನಾವು ಇವತ್ತು ಬ್ರ್ಯಾಂಡಾಗಿ ಥಿಂಕ್ ಮಾಡಬೇಕಾಗತ್ತೆ. ಒಂದು ಬ್ರ್ಯಾಂಡ್ ಇನ್ನೂ ಬೆಳಿಬೇಕು, ಒಂದು ಉದ್ಯಮ ಇನ್ನೂ ಯಶಸ್ವಿ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅನ್ನೋದಕ್ಕೆ ಇದೇ ಒಂದು ತಾಜಾ ಉದಾಹರಣೆ. ನಾವು ತುಂಬ ಹಾರ್ಟಿಂದ ಅಂದರೆ ಹೃದಯದಿಂದ ಯೋಚಿಸೋದಲ್ಲ, ಮೆದುಳಿನಿಂದ ಕೂಡ ಯೋಚನೆ ಮಾಡಬೇಕಾಗತ್ತೆ. ಈಗ ಕೆಲವು ಸತಿ ಡಿಸಿಷನ್ ತೊಗೊಬೇಕಾದ್ರೆ ನಾವು ಹಾರ್ಟಿಂದ ಅಥವಾ ರಿಯಾಕ್ಟ್ ಮಾಡಬೇಕಾದ್ರೆ ತುಂಬ ಹಾರ್ಟಿಂದ ಮಾಡಿಬಿಡ್ತೀವಿ, ಒಪ್ಕೊಳ್ಳೋಣ. ಬಟ್ ಈ ದೃಶ್ಯದಲ್ಲಿ ತಮನ್ನಾ ಭಾಟಿಯಾ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅದು ಒಂದು ನಾವು ಬ್ರೈನಿಂದ ಅಂದರೆ ಮೆದುಳಿನಿಂದ ಯೋಚನೆ ಮಾಡಬೇಕು. ಈ ವಿಚಾರವಾಗಿ ನಾವು ಗಮನಿಸಿದಾಗ ಪತ್ರಿಕೆಗಳಲ್ಲಿ ಇದೆಲ್ಲ ಈಗಾಗಲೇ ವರದಿಯಾಗಿದೆ. ಇಲ್ಲಿ ನೋಡಬೇಕಿರೋದೇನಂತಂದರೆ KSDL ಸಂಸ್ಥೆಯನ್ನು ಜಾಗತಿಕ ಮಟ್ಟಕ್ಕೆ ಅಂದರೆ ಗ್ಲೋಬಲ್ ಲೆವೆಲಿಗೆ ತೊಗೊಂಡೋಗೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಟಿ ತಮನ್ನಾ ಭಾಟಿಯಾ ಅವ್ರನ್ನ ಅದಕ್ಕೋಸ್ಕರ ಪ್ರಚಾರ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಅನ್ನೋದನ್ನು ಗಮನಿಸಬೇಕು. ಇದನ್ನು ಈ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡುವ ಒಂದು ದೃಶ್ಯದಲ್ಲಿ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಲ್ಲಿ ತಮನ್ನಾ ಅವರ ನೇಮಕಕ್ಕೆ ಭಾರಿ ಟೀಕೆಯನ್ನು ವ್ಯಕ್ತ ಆಯಿತು. ಆದರೆ ಇಲ್ಲಿ ಗಮನಿಸಬೇಕಿರೋದು ಈ ತಮನ್ನಾ ಅವರ ವರ್ಚಸ್ಸು ಮತ್ತು ಡಿಜಿಟಲ್ ಪ್ರಸ್ತುತಿ, ಡಿಜಿಟಲ್ ಪ್ರೆಸೆನ್ಸ್. ಇವತ್ತು ಯಾವುದಾದ್ರೂ ಒಂದು ಪ್ರಾಡಕ್ಟ್, ಈಗ ನಾನು ಒಂದು ತುಮಕೂರಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಎಂಟ್ರಿ ಆದರೆ ಇಲ್ಲಿ ಅವರು ಮಾರ್ಕೆಟ್ ಮಾಡಬೇಕು. ಅಂದರೆ ಒಂದು ಅಂಗಡಿ ತೆಗೆಯೋದಾಗಲಿ ಅಥವಾ ಒಂದು ಸೇಲ್ಸ್ ಎಕ್ಸಿಬಿಷನ್ ಮಾಡೋದಾಗಲಿ, ಅವಾಗ ಏನೊಂದು ಅವರು ಸರ್ವೆ ಮಾಡ್ತಿದ್ದಾರೆ ಅಂದರೆ, ನಾನೊಬ್ಬ ಡಿಜಿಟಲ್ ಕ್ರಿಯೇಟ್ರಾಗಿ ಅಬ್ಸರ್ವ್ ಮಾಡಿರೋದು ಅವರ ಪ್ರೆಸೆನ್ಸ್. ಇಲ್ಲಿ ಅವರು ಬಂದು ಇಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ, ಇಲ್ಲಿ ಯಾರ್ಯಾರು ಡಿಜಿಟಲ್ ಮೀಡಿಯಾ, ಲೋಕಲಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಯಾರ್ಯಾರು ಪಾಪ್ಯುಲರ್ ಇದ್ದಾರೆ ಅನ್ನೋದನ್ನು ಅವರು ಹುಡುಕಳ್ತಾ ಹೋಗ್ತಾರೆ. ಇದಕ್ಕೆ ಫಸ್ಟ್ ಚೆಕ್ ಮಾಡೋದು ಅವ್ರಿಗೆ ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಜನ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಮೇಯ್ನು ಇನ್ಸ್ಟಾಗ್ರಾಮ್ ನೋಡ್ತಿದ್ದಾರೆ. ಥ್ರೆಡ್ಸ್ ಅಂತ ಬಂದಿದೆ, ಆಮೇಲೆ ಎಕ್ಸ್ ಇದೆ, ಎಕ್ಸ್ ಅಂದರೆ ಟ್ವಿಟ್ಟರ್, ಅದು ಎಕ್ಸ್. ಈ ಥರ ಸೋಷಿಯಲ್ ಮೀಡಿಯಾ, ಇನ್ನು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿದೆ. ನಾವು ಹೇಳ್ತಾ ಕೂತ್ಕೊಂಡ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ. ಇಲ್ಲಿ ಎಲ್ಲ ಯಾರು ಪ್ರೆಸೆನ್ಸ್ ಜಾಸ್ತಿ ಇದೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ತುಂಬ ಪಾಪ್ಯುಲರ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಬರುತ್ತೆ ಅದರಲ್ಲಿ ಯಾರು ತುಂಬ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ, ಯಾರ ರೀಲ್ಸ್ ಜಾಸ್ತಿ ರೀಚ್ ಆಗ್ತಾ ಇದೆ ಅನ್ನೋದನ್ನು ಹುಡುಕ್ತಾರೆ. ಅದರಲ್ಲಿ ಒಂದಿಬ್ಬರನ್ನ ಆಯ್ಕೆ ಮಾಡಿ ಅವರ ಒಂದು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಈ ಒಂದು ನಮ್ಮ ಕಂಪ್ನಿ ಪರವಾಗಿ, ನಮ್ಮ ಒಂದು ಸಂಸ್ಥೆ ಪರವಾಗಿ ನಮ್ಮ ಎಕ್ಸಿಬಿಷನ್ ಸೇಲ್ಸ್ ಬಗ್ಗೆ ಮಾತಾಡಿ ಅಂತ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಅವ್ರಿಗೆ ಇಷ್ಟ ಹಣ ಅಂತ ಕೂಡ, ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ನೀವು ಎಷ್ಟು ಜನ ಫಾಲೋವರ್ಸ್ನ ಹೊಂದಿದ್ದೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಒಟ್ಟು ತಗೊಳ್ತಾರೆ. ಯೂಟ್ಯೂಬಲ್ಲೂ ಇದ್ದಾರೆ, ಅವ್ರಿಗೆ ಯೂಟ್ಯೂಬಲ್ಲೂ ಶಾರ್ಟ್ಸ್ ಹಾಕ್ತಾರೆ ಅಥವಾ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡಾಕ್ತಾರೆ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸ್ಮಾಲ್ ವೀಡಿಯೋಸು, ಸ್ಮಾಲ್ ರೀಲ್ಸು, ಪೋಸ್ಟ್ಗಳು, ಇದ್ರ ಮೂಲಕ ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಮೇಯ್ನ್ ಈ 3 ತಗೊಂಡು ಕನ್ಸಿಡ್ರ್ ಮಾಡಿ ಆ ಕಂಪ್ನಿ ಡಿಸೈಡ್ ಮಾಡುತ್ತೆ. ಅದೇ ಕೆಲಸನ ಇಲ್ಲಿ ನಮ್ಮ KSDL ಮಾಡಿರೋದು. ಅವರು ಒಂದು ಡಿಜಿಟಲ್ ಪ್ರಸ್ತುತಿನ ತಗೊಂಡು ಕನ್ಸಿಡರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು KSDL ಒಂದು ಪತ್ರಿಕೆಗಳಿಗೆ ಬಂದಿರೋ ಪ್ರಕಾರ 1785 ಕೋಟಿ ರು ವಹಿವಾಟು ಆಗಿದೆ ಕಳೆದ ಸಾಲಿನಲ್ಲಿ.
ಕರ್ನಾಟಕದ ಪಾಲು 18% ಇರೋದು. ಎಲ್ಲರೂ ಪ್ರತಿರೋಧಿಸ್ತಿದ್ದಾರೆ. ನಾನು ಕನ್ನಡಿಗಾಗಿ, ಕನ್ನಡಿಗರ ಒಂದು ಅಸ್ಮಿತೆಗೆ ಏನಾದರೂ ಬಂದು ಅಂದರೆ ನಾನು ಕೂಡ ಎದೆಸಡಿಸಿ ನಿಂತಿರ್ತೀನಿ, ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ಅಂತ. ಆದರೆ ಇಡೀ KSGL ವಹಿವಾಟಿನಲ್ಲಿ ಕನ್ನಡಿಗರ ಪಾಲಿರೋದು 18% ಮಾತ್ರ. ಇದು ಮಿಕ್ಕಿದ್ದೆಲ್ಲ ಎಲ್ಲೆಲ್ಲಾಗಿದೆ? ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಮಹಾರಾಷ್ಟ್ರ. ನಮ್ಮ ಭಾರತದ ದಕ್ಷಿಣ ರಾಜ್ಯಗಳೇನಿದೆ ಅದರಲ್ಲಾಗಿರೋದು. ಮಹಾರಾಷ್ಟ್ರನೂ ಮತ್ತೆ ಸೇರಿಕೊಂಡಿದೆ, ಅದು ನಮ್ಮ ಕರ್ನಾಟಕದ ಒಂದು ಇದರಲ್ಲೇ ಇರೋದ್ರಿಂದ. ಇದನ್ನು 2030 ವೇಳೆಗೆ ಈ ವಹಿವಾಟು ಏನಾಗಿದೆ 1785 ಕೋಟಿ, ಇದನ್ನು 5000 ಕೋಟಿಗೆ ಕೊಂಡೊಯ್ಯುವ ಒಂದು ಗುರಿಯನ್ನು KSGL ಹಾಕ್ಕೊಂಡಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಾವು ಈ ಬಿಸ್ನೆಸ್ ಜಾಸ್ತಿ ಆಗಬೇಕಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ, ಮಾರ್ಕೆಟಿಂಗ್, ನೀವು ಪ್ರಾಡಕ್ಟ್ನ ಎಷ್ಟು ಮಾರ್ಕೆಟ್ ಮಾಡ್ತೀರೋ ಅಷ್ಟು ಆ ಪ್ರಾಡಕ್ಟ್ಗೆ ಒಂದು ಬೆಲೆ ಬರುತ್ತೆ, ಒಂದು ವ್ಯಾಲ್ಯೂ ಬರುತ್ತೆ. ಆವಾಗ ಒಂದು ಎಕ್ಸ್ಪ್ಯಾಂಡ್ ಆಗುತ್ತೆ ಆ ಪ್ರಾಡಕ್ಟು. ಆವಾಗ ಆ ಪ್ರಾಡಕ್ಟು ಎಕ್ಸ್ಪೋರ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಒಂದು ರಫ್ತು ಜಾಸ್ತಿ ಆಯಿತು, ಜಗತ್ತಿನಲ್ಲಿ ನಿಮ್ಮ ಪ್ರಾಡಕ್ಟನ್ನು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಒಂದು ಕಂಪನಿ ಬೆಳೆಯುವ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಒಂದು ಅವಕಾಶದ ಸದುಪಯೋಗ ಪಡೆಯುವ ಸಲುವಾಗಿ ತಮನ್ನಾ ಭಾಟಿಯ ಬಾಲಿವುಡ್ ನಟಿ ಏನಿದ್ದಾರೆ, ಅವರು ಬಾಲಿವುಡ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅವರ ಐಟಮ್ ಸಾಂಗ್ಗಳಂದರೆ ಪಡ್ಡೆ ಹೈಕ್ಳು, ಅಂದರೆ ಯೂತ್ಸ್ ಅವ್ರಿಗೆ ಮುಗಿ ಬೀಳ್ತಾರೆ. ಅವ್ರ ಸಿನಿಮಾಗಳಲ್ಲಿ ರಜನಿಕಾಂತ್ ಅವರ ಸಿನಿಮಾಗಳಲ್ಲಿ ಸೂಪರ್ ಸ್ಟಾರ್ ಅವರು, ಏನೂ ಇರೋದು ಬೇಡ, ಅವ್ರು ಇದ್ರೆ ಸಾಕು ಸಿನಿಮಾ ಓಡುತ್ತೆ ಅಂತಂದ್ರೆ ಅದರಲ್ಲಿ ತಮನ್ನಾ ಭಾಟಿ ಅವರ ಐಟಮ್ ಸಾಂಗ್ ಇರುತ್ತೆ. ಇವನ್ನೆಲ್ಲ ನೋಡಿದ್ದೀವಿ, ಅವರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಸೊ ಈ ಒಂದು ಇದರಲ್ಲಿ ತಮನ್ನಾ ಭಾಟಿ ಅವರೇ ಆಯ್ಕೆ ಆಗಬೇಕು ಅಂತೇನು ಇರಲಿಲ್ಲ. ದೀಪಿಕಾ ಪಡಿಕೋಣ ಅವರಿದ್ದರು, ರಶ್ಮಿಕಾ ಮಂದಣ್ಣ ಅವರಿದ್ದರು, ಪೂಜಾ ಹೆಗಡೆ ಅವರಿದ್ದರು, ಕೇರಾ ಅಡ್ವಾಣಿ. ಈಗ ಕೇರಾ ಅಡ್ವಾಣಿ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸ್ತಿದ್ದಾರೆ, ಅವರು ಕೂಡ ಇದ್ದರು, ಅವ್ರನ್ನ ಕೂಡ ಆಯ್ಕೆ ಮಾಡ್ಬೋದಿತ್ತು. ಆದರೆ ಯಾಕೆ ತಮನ್ನಾ ಅವರನ್ನೇ ಆಯ್ಕೆ ಮಾಡಿದ್ದಾರೆ ಅಂದರೆ, ಡಿಜಿಟಲ್ ಲೋಕದಲ್ಲಿ 2.8 ಕೋಟಿ ಫಾಲೋವರ್ಸು, ಅಂದರೆ ಟೋಟಲಿ ಅವರ ಫಾಲೋವರ್ಸು 2.8 crores. ಈ ಸೋಪಿನ ಜಾಹೀರಾತು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಲಿರಿಲ್ ಸೋಪ್ ಇರ್ಬೋದು, ಲಕ್ಸ್ ಸೋಪ್ ಇರ್ಬೋದು, ಯಾವುದೇ ಸೋಪ್ ಇರ್ಬೋದು. ಲಕ್ಸ್ ಸೋಪ್ ಶ್ರೀದೇವಿ ಅವ್ರು ಬರ್ತಾಯಿದ್ರು, ಅವ್ರ ಮಗಳು ಬರ್ತಾರೆ. ಅವರ ಒಂದು ಲಿರಿಲ್ ಸೋಪು ಎಷ್ಟು ಫೇಮಸ್ ಆಗಿತ್ತು ಒಂದು ಕಾಲದಲ್ಲಿ. ಇವನ್ನೆಲ್ಲ ಏನಾದರೂ ಸೋಪಿನ ಪ್ರಾಡಕ್ಟ್ಗಳಿಗೆ ಹೆಣ್ಮಕ್ಳೇ ಬರಬೇಕು. ಸೊ ಒಂದು ಡಿಜಿಟಲ್ ಪ್ರೆಸೆನ್ಸ್ ಇರೋ ತಮನ್ನಾ ಭಾಟಿ 2.8 ಕೋಟಿ ಅವರಿಗೆ ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ಯೂತ್ಸು ಜಾಸ್ತಿ ಇದ್ದಾರೆ ಅವ್ರಿಗೆ. ಅದೇ ಕಾರಣದಿಂದ KSGL ಸಂಸ್ಥೆ ಏನು ಮಾಡಿದೆ, ಒಂದು ರೆವಲ್ಯೂಷನ್ ಮಾಡಬೇಕು ಈ ಸೋಪ್ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಅಪೋಸ್ ಮಾಡೋದಲ್ಲ. ಕರ್ನಾಟಕದಲ್ಲಿ ಇದು ಯಾವ ನಾಯಕ ನಟಿಗೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಅಥವಾ ಯಾರೇ ಒಂದು ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಿರೋರು ಇದ್ದಾರಾ? ಸೊ ಇದನ್ನೆಲ್ಲ ಗಮನಿಸಬೇಕು. ಆಮೇಲೆ ಸೋಪ್ ಅಡ್ವರ್ಟೈಸ್ಮೆಂಟು ಅಥವಾ ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ಅದು ಹೀರೋಯಿನ್ ಆಗಿದ್ರೆ ಮಾತ್ರ ಜಾಸ್ತಿ, ಅಥವಾ ಕ್ರಿಕೆಟರ್ ಆಗಿರಬೇಕು. ಯಾರಿದ್ದಾರೆ? ಸೊ ಇದನ್ನು ಗಮನಿಸಬೇಕು. ಸೊ ಆಮೇಲೆ ಇಲ್ಲಿ ಗಮನಿಸಬೇಕಿರೋದೇನೆಂದರೆ KSGL ಕನ್ನಡಿಗರ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಕನ್ನಡಿಗರೇ ಒಂದು ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಬರುವ ಲಾಭಾಂಶದಲ್ಲಿ 30% ಲಾಭಾಂಶದಲ್ಲಿ 30 ಭಾಗವನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ KSGL. ಸರ್ಕಾರದ್ದೇ ಸಂಸ್ಥೆ. ಈಗ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ, ಮೇಯ್ನ್ ಅಲ್ಲಿ ಈ ಪ್ರಾಡಕ್ಟನ್ನು ತುಂಬ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಸಲುವಾಗಿ, ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕೂಡ ಇದನ್ನು ಫೇಮಸ್ ಮಾಡಬೇಕಂತ ಹೊಸದಾಗಿ 435 ವಿತರಕರನ್ನ ನೇಮಿಸ್ಕೊಂಡಿದ್ದಾರಂತೆ. ಆಮೇಲೆ ಕಾಮರ್ಸ್ ಮೂಲಕ ಈಗೆಲ್ಲ ನೀವೊಂದು ಪ್ರಾಡಕ್ಟ್ ಮಾಡಿಬಿಟ್ಟು ಮನೆಗೂ ಹೋಗಿ ನೀವೇ ಮಾರೋ ಅವಶ್ಯಕತೆ ಇರಲ್ಲ. ಇವತ್ತು ಕಾಮರ್ಸ್ ಡಿಜಿಟಲ್ ಲೋಕದಲ್ಲಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಈ ಪ್ರಾಡಕ್ಟ್ನ ಆರಾಮಾಗಿ ಮಾರ್ಬೋದು. ಆರಾಮಾಗಿ ಅಂದರೆ ನಾನು ತುಮಕೂರಲ್ಲೇ ಒಂದು ಎಕ್ಸಾಂಪಲ್ ಇದೆ, ಒಂದು ಕಂಪ್ನಿ ಜೀನಿ ಅನ್ನೋ ಒಂದು ಕಂಪ್ನಿ ಅಮೆಝಾನಲ್ಲಿ ಆರಾಮಾಗಿ ಅವ್ರ ಪ್ರಾಡಕ್ಟ್ಸ್ಗಳನ್ನ ಆರಾಮಾಗಿ ಶಿರಾದವರು ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ. ಸೊ ಚೆನ್ನಾಗಿ ಸೇಲ್ ಕೂಡ ಮಾಡ್ತಾರೆ. ಇದನ್ನು ಗಮನಿಸಬೇಕು. 500 ಕೋಟಿ ರೂಪಾಯಿ ಕಾಮರ್ಸ್ ಮೂಲಕ ಈ ಪ್ರಾಡಕ್ಟ್ಗಳನ್ನ ಮಾರಬೇಕು. ಯಾರೋ ಗೂಗಲಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬಂದರೆ, ಆ ಮೈಸೂರು ಸ್ಯಾಂಡಲು ಅಮೆಝಾನಲ್ಲಿ ಲಿಸ್ಟ್ ಆಗಿತ್ತು ಅಂದರೆ ಅಲ್ಲಿ ಬರುತ್ತೆ, ಕ್ಲಿಕ್ ಮಾಡ್ತಾರೆ, ಕೊಂಡ್ಕೊಳ್ತಾರೆ. ಸೊ ಈ ರೀತಿ ಒಂದು ಡಿಜಿಟಲ್ ಪ್ರೆಸೆನ್ಸ್ ಕಾಮರ್ಸ್ ಮೂಲಕವೂ ಕೂಡ ಮಾರುಕಟ್ಟೆ ವಿಸ್ತರಿಸಬೇಕಾಗಿದೆ. ಸೊ ಎಲ್ಲ ಇಟ್ಕೊಂಡು ಆಮೇಲೆ
ರಫ್ತಿನಿಂದನೇ 150 ಕೋಟಿ ಗಳಿಸಬೇಕು ಅನ್ನೋ ಉದ್ದೇಶ ಇದೆ. ಈ ರೀತಿ ಆಮೇಲೆ ಒಂದು ಸಂಸ್ಥೆ ನೋಡಿ, KSDL ಸಂಸ್ಥೆ ವಿಜಯಪುರದಲ್ಲಿ ಕೂಡ ಒಂದು ಘಟಕ, ಹೊಸ ಒಂದು ಪ್ರಾಡಕ್ಟ್ನ, ಈ ಒಂದು KSDL ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಯೂನಿಟನ್ನು ಮಾಡುವ ಒಂದು ಆರಂಭಿಸುವ ಒಂದು ಹಂತಕ್ಕೆ ಕೂಡ ಪ್ರಸ್ತಾಪ ಕೂಡ ಇರೋದಿದೆ. ಹೀಗಾಗಿ ಬ್ರ್ಯಾಂಡಿಂಗ್ ಹೆಚ್ಚಿಸಲು ಪ್ಯಾಕಿಂಗ್ ಕೂಡ ಚೇಂಜ್ ಮಾಡ್ತಾರಂತೆ. ಸೊ ಈ ಎಲ್ಲ ಯಾಕಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಯಾರೋ ಗೊತ್ತಿರೋರು ಯೂಸ್ ಮಾಡ್ತಾರೆ, ಇಲ್ದಲೇ ಇರೋರಿಗೂ ಈ ಪ್ರಾಡಕ್ಟನ್ನು ಒಂದು ಮಹತ್ವ ಏನನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಆ ಎಲ್ಲ ದೃಷ್ಟಿಗಳಿಂದ ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬೇರೆ ಎಲ್ಲ ಸರ್ ಅದನ್ನೇ ಹೇಳ್ತಾ ಇರೋಕ್ಕಾಗಲ್ಲ, ನಾನು ತುಂಬ ಬಿಸ್ನೆಸ್ ನೋಡಬೇಕು, ಆ ಒಂದು ದೃಷ್ಟಿನಲ್ಲಿ ಕರ್ನಾಟಕದ ಸಂಸ್ಥೆಗೆ ಉಪಯೋಗ ಆಗುತ್ತೆ ಅಂದರೆ ತಮನ್ನಾ ಭಾಟಿಯಾ ಅವರು ಯಾಕೆ ಆಗಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಟೀಕೆ ಮಾಡಿದೆ, ಅದನ್ನು ಖಂಡಿತವಾಗಿ ಸ್ವಾಗತಿಸೋಣ. ಅವರ ಟೀಕೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದೆಲ್ಲ ಅಂಶಗಳು ಸಾಕಷ್ಟು ಜನಕ್ಕೆ ಅರ್ಥ ಆಗಬೇಕು. ನಮ್ಮ ಒಂದು ಕನ್ನಡದ ಹೆಮ್ಮೆಯ ಬ್ರ್ಯಾಂಡ್ ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಈ ಎಲ್ಲ ಒಂದು ಹೆಜ್ಜೆಗಳನ್ನು ಇಡಲೇಬೇಕಾಗುತ್ತೆ ನಾವು. ಈ ಅಪ್ಪಾಜಿ ನಾಡಗೌಡ ಅಧ್ಯಕ್ಷ KSDL ಅವ್ರು ಹೇಳಿರೋ ಪ್ರಕಾರ 109 ವರ್ಷಗಳ ಇತಿಹಾಸ ಇರುವ KSDL ಕರ್ನಾಟಕದ ಹೆಮ್ಮೆಯ ಉದ್ಯಮ. ಇದಕ್ಕೆ ಹೊಸತನದ ಸ್ಪರ್ಶ ನೀಡ್ತಾ ಇದ್ದಾವೆ. ಉತ್ತರ ಭಾರತ ನೋಡಿ, ಇಲ್ಲೊಂದು ನಾನು ವಿದೇಶಗಳ ಬಗ್ಗೆ, ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಬಗ್ಗೆ ಹೇಳಿದೆ. ವಿದೇಶಗಳಲ್ಲಿ ಮತ್ತು ಉತ್ತರ ಭಾರತದಲ್ಲೂ ತಮನ್ನಾ ಭಾಟಿಯಾ ಅಂದರೆ ಹಿಂದಿ ಸಿನಿಮಾಗಳಲ್ಲಿ ಸಾಕಷ್ಟು ಜನ, ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿ ಸಿನಿಮಾಗಳು ಸಾಕಷ್ಟು ಓಡುತ್ತೆ, ಅಲ್ಲಿ ತಮನ್ನಾ ಭಾಟಿಯಾ ತುಂಬ ಫೇಮಸ್ ಇದ್ದಾರೆ. ಸೊ ಅವ್ರ ಮೂಲಕ ಉತ್ತರ ಭಾರತಕ್ಕೂ ಕೂಡ ನಮ್ಮ ಒಂದು ಪ್ರಾಡಕ್ಟಿಗೆ ನಾವು ಫಸ್ಟು ಅಂದ್ಕೊಂಡ್ವಿ, ಯಾವುದೋ ಅಮೂಲ್ ಬರುತ್ತೆ ಅಂತ ನಾನು ಕೂಡ ವಿರೋಧಿಸಿ ವಿಡಿಯೋ ಮಾಡಿದ್ದೆ. ಅಮೂಲ್ ಯಾಕೆ ಬೇಕು ನಮಗೆ, ನಮ್ಮಲ್ಲಿ ನಂದಿನಿ ಇದೆ ಅಂತ. ಅದೇ ಕಾರಣಕ್ಕೆ ನಾವು ಅದೇ ಒಂದು ವಿರುದ್ಧ ದಿಕ್ಕಿನಲ್ಲಿ ನೋಡಿದಾಗ ನಂದಿನಿ ಡೆಲ್ಲಿನಲ್ಲಿಗೆ ಹೋಯ್ತು, ಪ್ರಯಾಗ್ರಾಜ್ಗೆ ಹೋಯ್ತು, ಅವಾಗೆಲ್ಲ ನಾವು ಖುಷಿ ಪಟ್ವಿ. ಇದು ಒಂದು ಪ್ರಾಡಕ್ಟ್ ವಿಸ್ತರಣೆ ಆಗುತ್ತೆ. ನಾನು ಕೂಡ ಅವಾಗ ಹಾರ್ಟಿಂದ ಯೋಚನೆ ಮಾಡಿದ್ದೆ. ಸೊ ಈ ಎಲ್ಲ ದೃಷ್ಟಿಗಳನ್ನಿಟ್ಕೊಂಡು ಇವರು ಅಧ್ಯಕ್ಷರು ಹೇಳಿರೋ ಪ್ರಕಾರ ಅದಕ್ಕೋಸ್ಕರ ಒಂದು ಕಾರ್ಯತಂತ್ರ ಮಾಡಿದ್ದೀವಿ. ಇದಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟಿಯಾ ಖ್ಯಾತ ನಟಿಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. 6 ಕೋಟಿ ರೂಪಾಯಿ ಅವ್ರ ಸಿನಿಮಾಗಳಲ್ಲಿ ಜಾಸ್ತಿ ತಗೊಳ್ತಾ ಇರ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ಸಿನಿಮಾಗೆ ದೀಪಿಕಾ ಪುಡಕೋಣಿ 20 ಕೋಟಿ ರೂಪಾಯಿ ತೊಗೊಂಡಿದ್ರು ಅಂತ ವರದಿಯಾಗಿತ್ತು. ಸೊ ಇವನ್ನೆಲ್ಲ ಗಮನ ಇಟ್ಕೊಂಡು ನೋಡಿದಾಗ ಇದು ತುಂಬ ನಾವು ಫಾಸ್ಟಾಗಿ ತಮನ್ನಾ ಭಾಟಿಯಾಗೆ ಮೈಸೂರು ಸ್ಯಾಂಡಲ್ ಸೋಪು ಜಾಹೀರಾತು ಕೊಡೋಕ್ಕೆ 6.25 ಕೋಟಿ ಕೊಟ್ಬಿಟ್ರಂತೆ ಅಂತ ಬೊಬ್ಬೆ ಹೊಡೆಯೋದಲ್ಲ. ಸೊ ಅದು ನಾವು ಆಟಿಂದ ಕನ್ನಡಿಗರಿಗೆ ಅನ್ಯಾಯ ಆಯಿತು ಹಾಗೆ ಹೀಗೆ ಅಂತಲ್ಲ. ಸೊ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ನೋಡಬೇಕಾಗುತ್ತೆ. ಆವಾಗ ಬ್ರೈನಿಂದನೇ ಯೋಚನೆ ಮಾಡಬೇಕು. ಎಲ್ಲ ವಿಸ್ತರಣೆ ಆಗೋದು ಕರ್ನಾಟಕದ ಒಂದು ಪ್ರಾಡಕ್ಟ್ ಗ್ಲೋಬಲ್ ಪ್ರಾಡಕ್ಟ್ ಆಗಿ ಆಲ್ ಓವರ್ ಇಂಡಿಯಾ. ಈಗ ನಾವು ನೋಡಿದ್ವಿ, ಪ್ಯಾನ್ ಇಂಡಿಯಾ ಸಿನಿಮಾ, ಈ ಕಾನ್ಸೆಪ್ಟ್ ಗ್ಲೋಬಲ್ ಸಿನಿಮಾ ಆಗಿದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಹಲವಾರು ಸಿನಿಮಾಗಳು ಚಿತ್ರೀಕರಣ ಕೂಡ ನಡೀತಾ ಇದೆ. ಇವನ್ನೆಲ್ಲ ಯೋಚನೆ ಮಾಡಿ ನೋಡಿದಾಗ ನಾವು ಹೆಮ್ಮೆ ಪಡಬೇಕು. ಕರ್ನಾಟಕದ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಸಾಕಷ್ಟು ಜನ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲಿ. ಖಂಡಿತ ತುಂಬ ನಾವು ಫಾಸ್ಟಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅಪೋಸ್ ಮಾಡೋದು ಬೇಡ ಅಂತ ಅನಿಸುತ್ತೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ, ಧನ್ಯವಾದಗಳು.